ಅವ್ರು ಅದರಿಂದನೇ ಪಡಿಬೇಕು ಹೊರತು ಯಾವತ್ತೇ ಆಗಲಿ ಯಾರೇ ಆಗಲಿ ಎಲ್ಲೇ ಆಗಲಿ ಮಗುನ ಎಲ್ಲೂ ಪಡೆಯೋಕ್ಕೆ ಹೋಗ್ಬೇಡ್ದು. ಇಲ್ಲಿ ಯಾವುದೇ ಎಲ್ಲೇ ನೀವು ಪಡೆದಿದ್ರು ನಾವು ಆ್ಯಕ್ಷನ್ ತೊಗೊಂಡೇ ತೊಗೊತೀವಿ. ಅರೆಸ್ಟ್ ಮಾಡಿದ್ದೀರಾ, ಈ ಮಗು ಪೇರೆಂಟ್ಸ್ ಇದಾರಲ್ಲ ಅವ್ರ ಮೇಲೆ ಏನು ಆ್ಯಕ್ಷನ್ ಮೇಡಮ್? ಈಗ ಅವ್ರು ಹೇಳ್ತಾರೆ ದತ್ತು ಮುಂದೆ ತಗೊಳ್ತಿದ್ವಿ ನಾವು, ಇನ್ನೂ ಪ್ರೊಸೀಜರ್ ಆಗಿಲ್ಲ ಅಂತ ಹೇಳ್ತಾ ಇದ್ರು ಮೇಡಮ್. ವಿಡಿಯೋ ನಮ್ಮ ಹತ್ರ ಇದೆ ಸರ್, ನಾವು ಎವಿಡೆನ್ಸ್ ಇಲ್ದಿರ ನಾವೆಲ್ಲೂ ಬರೋದಿಲ್ಲ. ಒಂದು ನಿಮಿಷ, ಈ ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀವಿ. ಸೋನು ಶ್ರೀನಿವಾಸ್ ಗೌಡ ಅಲಿಯಾ ಶಾಂಭವಿ 23 ಇಯರ್ಸ್ನವರು ಒಂದು ವಿಡಿಯೋದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಮಗುನ ದತ್ತು ಪಡೆದಿದ್ದೇನೆ, ಅದನ್ನು ಕಾನೂನು ಪ್ರಕಾರವಾಗಿ. ಕಾನೂನು ಪ್ರಕಾರ ಅಂದರೆ ನಾನು ಫಸ್ಟ್ ಕ್ವಶನ್ ಅವ್ರನ್ನ ಕೇಳಿದೆ, ಕಾರ ಅಂದರೆ ಏನು, ಸಾರ ಅಂದರೆ ಏನು, ಮಕ್ಕಳ ಕಲ್ಯಾಣ ಸಮಿತಿ ಅಂದರೆ ಏನು, ಮಕ್ಕಳ ರಕ್ಷಣಾ ಘಟಕ ಅಂದರೆ ಏನು, ಮಕ್ಕಳ ನಿರ್ದೇಶನಾಲಯ ಅಂದರೆ ಏನು ಅಂತ. ಸೊ ಶೀ ಈಸ್ ನಾಟ್ ಅನ್ಎಜುಕೇಟೆಡ್, ಶೀ ಈಸ್ ಆಲ್ಸೋ ಎಜುಕೇಟೆಡ್ ಆಗಿರಲಿ ಅನ್ಎಜುಕೇಟೆಡ್ ಆಗಿರಲಿ 10 ಜನದ ಜೊತೆ ಸೇರಿ ಸರ್ ಕೇಳಿ ಸರ್, ಯಾಕೆ ಕೇಳೋದಿಲ್ಲ, ಯಾರು ಆನ್ಸರ್ ಮಾಡೋದಿಲ್ಲ? ಎಲ್ಲರೂ ಹೇಳ್ತಾರಲ್ವ ಇದೆಲ್ಲ ಪ್ರೊಸೀಜರ್ ಇದಂತ ಮಾಡಿ ಅಂತ ಹೇಳ್ತಾರಲ್ಲ, ಅವ್ರ ಅಡ್ವೊಕೇಟೇ ಹೇಳಿದಾರಂತೆ ನೀವು ತೊಗೊಳ್ಳಿ ಮಗುನ ಅಂತ. ಹೇಗೆ ತೊಗೊತಾರೆ? ಕಿಡ್ ಅನ್ನೋದು ಏನು ನಿಮ್ಮ ಪ್ರಕಾರ ಮಾರಾಟ ಮಾಡ್ಕೊಳೋ ವಸ್ತು ಅಂದ್ಕೊಂಡ್ಬಿಟ್ಟಿದ್ದೀರಾ? ಆಗೋದಿಲ್ಲ ಅಲ್ವಾ? ಅದಕ್ಕೆ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಆ ಮಗು ಅನ್ನೋದಕ್ಕೆ ಏನೋ ಚಿನ್ನ ಬೆಳ್ಳಿ ಅಲ್ಲ, ಮೋರ್ ದ್ಯಾನ್ ದಟ್. ಅದು ನನಗೂ ಒಬ್ಬನ ಮಗ ಇದ್ದಾನೆ, ಮಗುನ ನಾನು ತೋರಿಸ್ತಾ ಇದ್ದೇನೆ ಆ ವಿಡಿಯೋದಲ್ಲಿ. ಹೀಗೇನೆ ಅದನ್ನು ಹೇಗೆ ಮಗು ಕೈಯಲ್ಲಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಉದ್ಧಾರಕ್ಕೋಸ್ಕರ ಮಗುನ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಒಂದು ನೀವು ದತ್ತು ತೊಗೊಂಡಿದ್ರು ಆ ಮಗುನ ನೀವು ಎಲ್ಲೇ ಈವನ್ ನಾವೇ ಮಗುನ ಡಿಸ್ಕ್ಲೋಸ್ ಮಾಡೋದಿಲ್ಲ ಸರ್. ರೆಸ್ಕ್ಯೂ ಮಾಡಿರೋ ಮಗುನ 18 ವರ್ಷ 0 to 18 ವರ್ಷ ಆಗಿರೋ ಮಗುನ ಎಲ್ಲೂ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಾಲ್ಯ ವಿವಾಹ ಆಗಿದ್ರು ಇಲ್ಲ ನಮ್ಮ ಅಂಡರ್ನಲ್ಲಿ ಬೆಗ್ಗಿಂಗ್ ಕೇಸ್ ಆಗಿದ್ರು ನಾವು ಯಾವತ್ತೇ ಆಗಲಿ ಮಗುನ ತೋರಿಸೋದಿಲ್ಲ. ಆ್ಯಸ್ ಪರ್ ದಿ JJ ಆ್ಯಕ್ಟ್ 74 ಪ್ರಕಾರ ಅದನ್ನ ರೂಲ್ಸ್ ಬ್ರೇಕ್ ಆಗಿದೆ. ದತ್ತು ಕಾಯ್ದೆ 12, 13, 14, 15 ಎಲ್ಲ ಇದಾಗಿದೆ. ಅದಾದಮೇಲೆ ಪೇರೆಂಟ್ಸ್ಗೆ ನಾನು ಏನೋ ಕೊಟ್ಟಿದ್ದೀನಿ ಅಂದರೆ, ಏನೋ ಕೊಟ್ಟಿದ್ದಾರೆ ಅಂದರೆ ಮಾರಾಟ ಆಗಿದೆಯಾ ಇಲ್ಲಿ ಮಗು? ಅದು ನಮಗೆ ಗೊತ್ತಿಲ್ಲ. ನಾನು ಏನೋ ಕೊಟ್ಟು ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಲಾಭ ನಷ್ಟಗಳು ಅವರಿಬ್ಬರಿಗೂ ಆಗಿದೆ. ನೀವೇನು ಕೊಡೋಂಗೂ ಇಲ್ಲ, ಅದನ್ನು ಹೇಳೋಂಗೂ ಇಲ್ಲ. ಅಲ್ಲಿ ವಿಡಿಯೋದಲ್ಲಿ ತನ್ನಕ್ಕೆ ತಾನೇ ಅವರೇ ಹೇಳ್ಕೊಂಡಿರೋದು, ನಾವು ಹೇಳಿರೋದಲ್ಲ, ಇನ್ನೊಬ್ರು ಹೇಳಿರೋದಲ್ಲ. ನಮಗೆ ಸಾರ್ವಜನಿಕವಾಗಿ ಯಾರೂ ಹೇಳಿಲ್ಲ. ಅವರೇ ಸೋನು ಅವರೇ ನಾನು ಮಗುನ ದತ್ತಕ್ಕೆ ತೊಗೊಂಡಿದ್ದೀನಿ, ಅದನ್ನು ಕಾನೂನು ಪ್ರಕಾರವಾಗಿ. ಕಾನೂನನ್ನ ಇವಾಗ ಅಡುಗೆ ಮಾಡಿದ ತಕ್ಷಣನೇ ಊಟ ಮಾಡಬೇಕು ಸರ್. ಅಡುಗೆ ಮಾಡೋದಕ್ಕಿಂತ ಮುಂಚೆ ಊಟ ಮಾಡ್ತೀನಿ ಅಂದರೆ ಪ್ರಚಾರಕ್ಕೆ 100% ಮಗುನ ತೋರಿಸ್ಬೇಡ್ದು ಸರ್. ಮಗುನ ಹೇಗೆ ತೋರಿಸಿದ್ರಿ ನೀವು? ಯೂಟ್ಯೂಬಲ್ಲೇ ಆಗಲಿ ಮಾಧ್ಯಮದಲ್ಲೇ ಆಗಲಿ ಮಗುನ ಯಾವುದೇ ಕಾರಣಕ್ಕೂ ತೋರಿಸ್ಬಾರ್ದು. ಐಡೆಂಟಿಟಿನ ರಿವೀಲ್ ಮಾಡಲೇಬಾರ್ದು. ಹಾಕೊಂಡಿಲ್ಲ. ನಾವು 5 ದಿವಸದಿಂದ, ಇದು ಇವತ್ತು ಮಾಡಿರೋ ಘಟನೆಗಳಲ್ಲ ಸರ್, 5 ದಿನದಿಂದ ಅವ್ರನ್ನ ಕಾರ್ಯಾಚರಣೆ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಕಡೆಯಿಂದ ತಪ್ಪಿರಬೇಡ್ದು, ನಾವು ಕರೆಕ್ಟಾಗಿರಬೇಕು. ಸರ್ ಇವಾಗ ಮಾಡೋ ಸೆಕೆಂಡ್ ಏನು ಅಂದರೆ ಮಗುನ ನಾವು ರಕ್ಷಿಸಿ ಮಗುನ CWC ಮಕ್ಕಳ ಕಲ್ಯಾಣ ಸಮಿತಿಗೆ ಕೊಡ್ತೀವಿ. ಸೊ ಸೋನು ಅವ್ರ ಬಗ್ಗೆ ನಾವೇನು ಮಾತಾಡೋದಕ್ಕಾಗೋದಿಲ್ಲ. ಅವರು ಕಾನೂನು ಕ್ರಮ ಅವ್ರು ಕೈಗೊಳ್ತಾರೆ. FIR ಆಗಿದೆ. ಅದಾದಮೇಲೆ ಪೇರೆಂಟ್ಸ್ನ ಕರೆಸ್ತೀವಿ. ಪೇರೆಂಟ್ಸ್ನ ಕರೆಸಿ ನೀವು ಹೆಂಗೆ ಕೊಟ್ರಿ ಮಗುನ ಅಂತ ಅವ್ರಿಗೆ ಎಲ್ಲ ಇದು ಕೌನ್ಸಿಲ್ ಎಲ್ಲ ಇರುತ್ತೆ. ಕ್ರಮ ಇರುತ್ತೆ ಸರ್, ಅದು ನೆಕ್ಸ್ಟ್ ಪ್ರೊಸೀಜರ್. ಹಿಂಗೆ ಇಂಡಿಕ್ ಮಾಡ್ತಾರೆ. ಸಾಕು ಹೋಗಬಾರ್ದ. ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ಹಿಂಗೆ ಇಂಡಿಕ್ ಮಾಡ್ತಾರೆ. ಸಾಕು ಹೋಗಬಾರ್ದ. ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ.